ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ ಒಂದು ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. 7ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ದಾರೆ. ಅದು ಪಕ್ಕಾನ? ಸೊ ಅದಕ್ಕಿಂತ ಮುಂಚೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬಹುದಾ? ಸೊ ಈ ಸತಿ ಎಲ್ಲರೂ ಕೂಡ ಪಾಸ್ ಆಗ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ 7ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. 7ನೇ ತಾರೀಕು ಕೂಡ ಬರಬಹುದು. ಓಕೆನಾ? ಸೊ ನೋಡೋಣಂತೆ ಅದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋಸ್ಗಳೇ ನಾನು ನಿಮಗೆ ಕನ್ಫರ್ಮೇಷನ್ ಕೊಡ್ತೀನಿ. 7ನೇ ತಾರೀಕು ಆದ್ಮೇಲೆ ಅಂತೂ ಖಂಡಿತವಾಗ್ಲೂ ಕೂಡ ಬರಲ್ಲ. 7ನೇ ತಾರೀಕು ಒಳಗಡೆ ಬರುತ್ತೆ. ಕನ್ಫರ್ಮ್ ಇರೋಂಥದ್ದು ಏನಪ್ಪಾ ಅಂದ್ರೆ 7ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗಾಗಿ 7ನೇ ತಾರೀಕು ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಟೈಮಿಂಗ್ ಅವೆಲ್ಲನೂ ಕೂಡ ಇನ್ನ ಸರ್ಕಾರ ಕಡೆಯಿಂದ ಅಪ್ಡೇಟ್ ಆಗಬೇಕಾಗಿದೆ. ಸೊ ಅದು ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಎರಡನೇದಾಗಿ ಎಲ್ಲರೂ ಕೂಡ ಪಾಸ್ ಆಗ್ತಾರ ಅಥವಾ ಇವಾಗ ಏನು SLC ನಲ್ಲಿ ಹಿಂದಿ ಸಬ್ಜೆಕ್ಟ್ ನ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಅದೇ ತರನೇ ಏನೋ ಒಂದು ಚೇಂಜಸ್ ಇರುತ್ತೆ ಸೆಕೆಂಡ್ PUC ನಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆ ಥರ ಯಾವುದೇ ಕಾರಣಕ್ಕೂ ಚೇಂಜಸ್ ಇರೋದಿಲ್ಲ. ಪ್ರತಿಯೊಂದು ಸಬ್ಜೆಕ್ಟು ಕೂಡ ನೀವು ಪಾಸ್ ಆಗಬೇಕಾಗುತ್ತೆ. ಅದೇನು ಪಾಸಿಂಗ್ ಮಾರ್ಕ್ಸ್ ಇದೆಯೋ ಅದು ಪಾಸ್ ಆದರೆ ಮಾತ್ರ ನೀವು ಸೆಕೆಂಡ್ PUC ಇಂದ ನೀವು ಡಿಗ್ರಿಗೆ ಹೋಗೋಕ್ಕಾಗೋದು, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ. ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ನೀವು ಬರ್ದಿದ್ದೀರಾ ಅಲ್ವಾ, ಅದು ಪಾಸ್ ಆಗಬೇಕಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕ್ಲೀನಾಗಿ ಓದ್ಕೊಂಡು ಹೋಗಿ ಬರೀರಿ ಅಂತ ಹೇಳ್ಬಿಟ್ಟು ತುಂಬ ಸತಿ ಹೇಳ್ತಿದ್ದೀನಿ. ಸೊ ಹಂಗಾಗಿನೇ ಈ ಸತಿ ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾರ್ಮಲ್ ಆಗಿ ಲ್ಯಾಂಗ್ವೇಜಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಲೆಂತ್ ಆಗಿ ಬರೀರಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ತುಂಬ ಜನ ಅದೇ ಥರನೇ ಫಾಲೋ ಅಪ್ ಮಾಡಿದ್ದೀರಾ. ಮತ್ತು ಏನು ಖಾಲಿ ಮಾತ್ರ ಬಿಡಕ್ಕೆ ಹೋಗ್ಬೇಡಿ ಅಷ್ಟೇ, ಅವ್ರಿಗೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ಹಂಗಾಗಿನೇ ಪ್ರಾಕ್ಟಿಕಲ್ ನಿಮಗೆ ಗೊತ್ತಿಲ್ಲ ಅಂದರೆ ಥಿಯರಿನ ಇರುತ್ತೆ, ಒಂದು ಪ್ರಾಕ್ಟಿಕಲ್ ಒಂದು ಥಿಯರಿ ಇದ್ದೇ ಇರುತ್ತಲ್ವಾ, ಥಿಯರಿಯನ್ನು ಬರೆದು ಬನ್ನಿ ಅಂತ ಹೇಳ್ಬಿಟ್ಟು ನಾನು ತುಂಬ ಸತಿ ಕೂಡ ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಥಿಯರಿಯನ್ನು ಬರೆದು ಬಂದಿದ್ದೀರಾ ಅಂದರೆ ನಿಮಗೆ ಪಾಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಾರ್ಮಲ್ ಆಗಿ ಐದು ಮಾರ್ಕ್ಸ್ ಕೊಡೋಕಡೆ ಒಂದು 3 ಮಾರ್ಕ್ಸ್ 2 ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ಬೋದು. ಸೊ ಈ ರೀತಿ ಒಂದು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಪ್ರತಿ ಸತಿನೂ ಕೂಡ ಒತ್ತಿ ಹೇಳೋದು, ಏನನ್ನ ಬರೆದು ಬನ್ನಿ, ಒಟ್ಟಿನಲ್ಲಿ ಖಾಲಿ ಮಾತ್ರ ಬಿಡಬೇಡಿ ಅಂತ ಹೇಳ್ಬಿಟ್ಟು. ಸೊ 7ನೇ ತಾರೀಕು ಒಳಗೆ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಟೈಮಿಂಗ್ಸ್ ಎಲ್ಲನೂ ಕೂಡ PDF ಬರಬೇಕು. ಅದು ನೋಡಿದಾಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.